ನಮ್ಮ ಹೋಟ್ಲ್ ಹೆಸರು ಅಮ್ಮ ಕೈ ರುಚಿ ಅಂತ. ಆ ಅಮ್ಮ ನಾನೇ. ನಮ್ಮ ಮಕ್ಳಿಗೆ ಊಟ ಹೆಂಗ್ ಕೊಡ್ತೀವಿ ಅದೇ ತರನೇ ಇಲ್ಲಿ ಬರೋರು ನಮ್ಮ ಮಕ್ಳೇ. ಅವ್ರಿಗೂ ಪ್ರೀತಿಯಿಂದ ನಾವು ಊಟ ಕೊಡ್ತೀವಿ. ಅದಕ್ಕೆ ಇಷ್ಟು ಜನ ಬರ್ತಾ ಇದ್ದಾರೆ. ಎಷ್ಟು ದಿವಸದಿಂದ ಇಲ್ಲಿ ತಿಂಡಿ ತಗೊಳಕ್ ಬರ್ತಿದ್ದೀರಾ? 3 ತಿಂಗಳ ತಗೊಂಡ್ ಹೋಗಿ 3 ತಿಂಗಳಿಂದ ಏನೇನ್ ತಗೊಂಡಿದ್ದೀರಾ? ಇಡ್ಲಿ ದೋಸೆ ಎಲ್ಲ ಚೆನ್ನಾಗ್ ಮಾಡ್ತಾರಾ? ಸೂಪರ್ ಆಯ್ತು. ಇಡ್ಲಿ ಸೂಪರ್. ಇಂತ ದೊಡ್ಡ ದೊಡ್ಡ ಹೋಟ್ಲದ ಇಲ್ಲಿಗೆ ಯಾಕೆ ಬರ್ತೀರಾ? ಕಡಿಮೆ ಅಂತ ಬರ್ತೀರಾ? ಕಡಿಮೆ ಇಲ್ಲ, ಚೆನ್ನಾಗೈತೆ, ಅದಕ್ಕೆ ಬರ್ತೀವಿ. ಚೆನ್ನಾಗಿರೋದಕ್ಕೋಸ್ಕರ ಬರ್ತಾರೆ. ಹೌದು. ಅಮ್ಮ ಇಲ್ಲೇ ಯಾಕೆ ಬರ್ಬೇಕು ಅಂತ ಬರ್ತೀರಾ? ಅವ್ರ ಅಪ್ಪ ಅಮ್ಮ ಮಗ ಪಾಪ ತುಂಬಾ ಕಷ್ಟ ಪಡ್ತಾರ. ಹ್ಮ್. ಅವರು ನಮ್ ತರ ಬಡವ್ರೆ. ಅದಕ್ಕೆ ಅವ್ರಿಗೆ 10 ರೂಪಾಯಿ ಸೇರಿ ಏನೋ ಹೆಲ್ಪ್ ಆಗ್ಲಿ ಅಂತ ಮಾಡ್ತಿದ್ರಿ. ಹೌದು. ನೋಡಿ ಎಂತ ಒಳ್ಳೆ ಮಾತು ಹೇಳಿದ್ರಿ. ಹಾ. ಒಳ್ಳೇದು. ಅದೇ ನೋಡಿ, ನೀವೆಷ್ಟು 2 ಮೂಗು ಬಟ್ಟು ವಾಲೆ ಇಷ್ಟೊಂದ್ ಹಾಕಂದಿಲ್ಲ. ಯಾವಾಗ್ಲೂ ಹಿಂಗೆ ಹಾಕೋತೀರಾ? ಈ ಡೈಲಿ ಹಿಂಗೆ ಹಾಕೋದು. ಡೈಲಿ ಬರೀ ಶ್ರೀಮಂತರು ಅಂತನೋ ಅಥವಾ ಯಾವಾಗ್ಲೂ ರೆಗ್ಯುಲರ್ ಹಾಕಬೇಕು ಅಂತ ಹಾಕತ್ತಿರೋ? ಇಲ್ಲಪ್ಪ, ಮನೇಲಿ ಸೇರೋದ ಹಾಕೊಂಡಿರ್ತೀವಿ. ನೋಡಿ ಈಗಿನ ಕಾಲದವ್ರು ಏನು ಹಾಕೊಳ್ಳಲ್ಲ. ನೀವ್ 2 ಮೂಗು ಬಟ್ಟು 2 ಕಿವಿ ಫುಲ್ಲು, ಈ ಕಡೆ ಕಿವಿ ಫುಲ್ಲು ಹಾಕೊಂಡಿದೀರಾ. ಅದ್ರ ಜೊತೆಗೆ ನೀವು ನೋಡಿ ನಮ್ ಭಾರತ ದೇಶ ಸಂಸ್ಕೃತಿ ಕಾಪಾಡ್ತಾ ಇದ್ದೀರಿ ಹೆಣ್ಮಗಳಾಗಿ. ಜೊತೆಗೆ ಇಂತ ಕಷ್ಟ ಪಡೋರ್ಗೆ ನಾವು ಒಂದ್ ಹೆಲ್ಪ್ ಆಗ್ಬೇಕು ಅಂತ ಇಲ್ಲೇ ಊಟಕ್ಕೆ ಬರ್ತಾ ಇದ್ವಿ. ಅದು ತುಂಬಾ ಒಳ್ಳೇದು. ಆಯ್ತಮ್ಮ, ಒಳ್ಳೇದಾಗ್ಲಿ. ಹೋಗ್ಬೋದು. ಆಯ್ತು. ಇಲ್ಲಿ ಈ ಹೋಟ್ಲ ಹೆಂಗ್ ಬರ್ತೀನಿ ಅಂದ್ರೆ ಅಮ್ಮ ಮತ್ತೆ ಮಗ ಇಬ್ರು ಕಷ್ಟಪಟ್ಟು ಮಾಡ್ತಾ ಇದಾರೆ. ಅವ್ರು ಸಪೋರ್ಟ್ ಆಗ್ಲಿ, ಹಂಗೆ ನಮಗೂ ಚೆನ್ನಾಗಿರೋದು ಫುಡ್ ಸಿಗ್ತದೆ, ಹಾಗಾಗಿ ಬರ್ತಾ ಇದೀನಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ಕಾರ್ತಿಕ್. ಎಷ್ಟು ವರ್ಷ ನಿಮ್ಗೆ? ನನ್ಗೆ 21. 21 ವರ್ಷಕ್ಕೆ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಿ. ಇದು ನಿಮ್ ಹೋಟೆಲ್ ಹೆಸರು ಏನಂತ? ಇದು ಅಮ್ಮನ ಕೈ ರುಚಿ, ಅಮ್ಮನ ತಿಂಡಿ ಅಂತ. ಅಮ್ಮನ ಕೈ ರುಚಿ ತಿಂಡಿ. ಹೌದು. ಹೆಸರು ಸೂಪರ್ ಆಗಿದೆ. ಯಾಕೆ ಈ ಹೆಸರು ಇಟ್ಟಿದ್ದೀರಾ? ಅಂದ್ರೆ ಅಮ್ಮ ಮೇಲೆ ಪ್ರೀತಿ. ಇವಾಗ PG ಮೆಂಬರ್ಸ್ ಎಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ಪಾಪ ಅಮ್ಮನ್ ಟೇಸ್ಟ್ ಬೇಕಂತಲ್ಲ, ಮನೆ ಕೈ ರುಚಿ ಸಿಗಲ್ಲ ಅಂತ. ಸಿಗಲ್ಲ ಅನ್ಬಿಟ್ಟು ಪಾಪ ಅವ್ರು ಇಲ್ಲಿ ಬಂದ್ರೆ ಆ ಟೇಸ್ಟ್ ಸಿಗ್ಲಿ ಅನ್ಬಿಟ್ಟು ಒಂದಿಕ್. ನೀವು ಏನ್ ಓದಿದ್ದೀರಾ? ನಾನು B.Com ಕಂಪ್ಲೀಟ್ ಆಯ್ತು ಇವಾಗ. B.Com ಕಂಪ್ಲೀಟ್ ಆಗಿ ಏನ್ ಮಾಡ್ತಾ ಇದ್ದೀರಾ? ಅಂದ್ರೆ ನಾನು ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದೀನಿ. ಹಾ. ಜೊತೆಗೆ ಅಮ್ಮನ್ಗೆ ಏನಾದ್ರು ಹೆಲ್ಪ್ ಮಾಡ್ತಾ. ಅದಕ್ಕೆ ಈ ತರ ಗಡ್ಡೆ ಎಲ್ಲ ಬಿಟ್ಬಿಟ್ಟು ಹೀರೋ ತರ ಆಗ್ಬೇಕು ಅಂತ ಹೊರಟಿದ್ದೀರಿ. ರಂಗಭೂಮಿ ಕಲಾವಿದ್ರ ನೀವು? ಹೌದು. ಎಷ್ಟು ನಾಟಕಗಳು ಮಾಡಿದ್ದೀರಾ? ನಾನು ಸುಮಾರು ಒಂದು 4 ರಿಂದ 5 ಮಾಡಿದ್ದೀನಿ. ಈಗ್ಲೂ ಮಾಡ್ತಾ ಇದ್ದೀರಾ? ಹೌದು. ನಾವೆಲ್ಲ ಕಡೆ ಕೇಳಿದೀವಿ, ಒಬ್ಬ ರಂಗಭೂಮಿ ಕಲಾವಿದ ಮತ್ತೆ ಅವ್ರ ಅಮ್ಮ ಸೇರಿ ಅಮ್ಮನ ಕೈ ರುಚಿ ಅಂತ ಒಂದು ಹೋಟೆಲ್ ಮಾಡ್ತಿದ್ದಾರೆ ಅಂತ ಕೇಳಿದ್ವಿ. ಹೌದು. ಅದು ನಿಮ್ ಹೋಟೆಲ್ ಏನ್ ಗೊತ್ತಾಯ್ತು? ಹೌದು. ಎಷ್ಟು ದಿವಸದಿಂದ ಹೋಟೆಲ್ ಪ್ರಾರಂಭ ಆಗಿದೆ? ಸುಮಾರು ಒಂದು 1.5 ವರ್ಷದಿಂದ ಇದೆ. 1.5 ವರ್ಷದಿಂದ. ಹೌದು. ಎಲ್ಲಿ ಇದು ಪ್ಲೇಸ್ ಬರ್ತಾ ಇರೋದು? ಪ್ಲೇಸ್ ಬಂದಿದ್ದು ರಾಜಾಜಿನಗರ್, 6th ಬ್ಲಾಕ್ ರಾಜಾಜಿನಗರ್. ಚೈತನ್ಯ ಸ್ಕೂಲ್ ಆಪೋಸಿಟ್ ನಿಯರ್ RPI ಕಾಲೇಜ್ ಹತ್ರ. ಚೈತನ್ಯ ಸ್ಕೂಲ್ ಕಾಲೇಜ್ ಆಪೋಸಿಟ್ ಇರುವಂತದ್ದು. ಹೌದು. ಡೈಲಿ ಎಷ್ಟೊತ್ತು ಓಪನ್ ಆಗುತ್ತೆ? ಡೈಲಿ ಸ್ವಲ್ಪ ಲೇಟ್, 8 ಗಂಟೆಯಿಂದ ಒಂದು 12:30 2 12. ಬರೀ ತಿಂಡಿ ಮಾತ್ರ ಸಿಗುತ್ತೆ? ಹೌದು. ಏನೇನ್ ತಿಂಡಿ ಸಿಗುತ್ತಪ್ಪ? ನಮ್ದ್ರಲ್ಲಿ ದೋಸೆ, ಇಡ್ಲಿ, ರೈಸು, ದೋಸೆ, ಪೂರಿ ಇಷ್ಟು ಸಿಗುತ್ತೆ. ಇಷ್ಟು ಡೈಲಿ ಇರ್ತದೆ. ಹೌದು. ನೋಡಿ, ನಾವು ಏನಕ್ಕೆ ನಿಮ್ದು ಸಂದರ್ಶನ ಮಾಡ್ತಾ ಇರೋದು ಅಂದ್ರೆ, ನೀವು B.Com ಓದಿ ಎಲ್ಲೂ ಕೆಲ್ಸಕ್ಕೆ ಹೋಗ್ದೇನೆ ಒಬ್ಬ ಕಲಾವಿದರಾಗಿ, ರಂಗಭೂಮಿ ಕಲಾವಿದರಾಗಿ ಸಿನಿಮಾ ಆಕ್ಟ್ ಮಾಡಿ ಡೈರೆಕ್ಷನ್ ಅಲ್ಲೂ ಕೆಲಸ ಮಾಡ್ತೀರಿ ಇಷ್ಟು ಚಿಕ್ಕ ವಯಸ್ಸಿಗೆ. ಜೊತೆಗೆ ಅಮ್ಮ ಮಗ ಇಬ್ರು ಸೇರಿ ಒಂದು ಹೋಟೆಲ್ ನಡೆಸ್ತಾ ಇದ್ದೀರಿ, ಅಮ್ಮನ ಕೈ ರುಚಿ ಅಂತ ಹೇಳಿ. ಹೌದು. ನಿಮ್ಮ ಅಮ್ಮನ ಸಪೋರ್ಟ್ ಹೇಗಿದೆ ಇದಕ್ಕೆ? ಅವ್ರದೇ ಫುಲ್ ಎಫರ್ಟ್ಸ್ ಅಲ್ಲ ಅವ್ರದೇ. ನಾನ್ ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ ಇಲ್ಲಿ. ಅಂದ್ರೆ ಪಾರ್ಸಲ್ಗೆ ಏನಾರು ಅಮೌಂಟ್ ಏನಾರು ಇದು ಕೊಡಕ್ ಅಷ್ಟೇ ನಾನು ಹೆಲ್ಪ್ ಮಾಡೋದು. ಮಿಕ್ಕಿದೆಲ್ಲ ಎಫರ್ಟ್ಸ್ ಗೋಸ್ಟು ಅಮ್ಮನೇ. ಇದು ಅಮ್ಮನ ಕೈ ರುಚಿ ಅಂತ ಯಾಕೆ ಹೆಸರಿಟ್ಟಿದ್ದೀರಾ? ಅದೇ ಹೇಳದ್ನಲ್ಲ ನಾನು, ಅಂದ್ರೆ ಈ PG ಮೆಂಬರ್ಸ್ ಊರ್ ಬಿಟ್ಟು ಬೇರೆ ಊರಿಗೆ ಬಂದಿರ್ತಾರಲ್ಲ, ಅವ್ರಿಗೆ ಆ ಅಮ್ಮ ಟೇಸ್ಟ್, ಅವರು ಪಾಪ ಕಷ್ಟಪಟ್ಟು ಊರ್ ಬಿಟ್ಟು ಬಂದಿರ್ತಾರೆ, ಅವ್ರಿಗೆ ಅಮ್ಮನ್ ರುಚಿ ಗೊತ್ತಿರಲ್ಲ. PG ಒಂದೇ ತರ ಊಟ ಇರುತ್ತೆ. ಹೌದು. ಹಳ್ಳಿ ಮತ್ತೆ ಮನೆ ಊಟ ಸಿಗ್ಬೇಕು ಅಂತ ಮಾಡ್ತೇವೆ, ಅದೇ ರೀತಿ ಇದೆಯಾ? ಅದೇ ರೀತಿನೇ ಇದೆ. ಡೈಲಿ ಇಷ್ಟೊಂದ್ ಜನ ಸ್ಟೂಡೆಂಟ್ಗಳು ಎಲ್ಲಾ ತರ ಬರ್ತಾರೆ. ಹೌದು. ಅದಕ್ಕೋಸ್ಕರ ರೇಟ್ ಎಲ್ಲ ಎಷ್ಟಿದೆ? ರೇಟ್ ಬಂದು ತಟ್ಟೆ ಇಡ್ಲಿ ಆಗ್ಲಿ, ಗುಂಡೆ ಇಡ್ಲಿ ಆಗ್ಲಿ, ಪ್ಲೇಟ್ ಬಂದು 30 ರೂಪಾಯಿ ಅಷ್ಟೇನೆ. ಬೇರೆ ಕಡೆ 40-50 ಆಗತ್ತಲ್ಲ. ನೀವು ಒಳ್ಳೆ ರುಚಿನೂ ಕೊಟ್ಟು ಕಡಿಮೆ ರೇಟ್ ಕೊಡ್ತಾ ಇದ್ರಲ್ಲ, ಯಾಕೆ? ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಇಂಪಾರ್ಟೆಂಟ್. ಅದರಿಂದ ಯಾಕೆ ಇಷ್ಟೊಂದು ಬರೀ 30 ರೂಪಾಯಿಗೆ ರೇಟ್ ಇಟ್ಟಿದ್ದೀರಾ? ಅಂದ್ರೆ ನಾವು ನಮ್ ಚಿಕ್ಕ ವಯಸ್ಸಲ್ಲಿ ನಮ್ ಫಾದರ್ ಕಷ್ಟ ಪಡ್ತಾ ಇದ್ರಲ್ಲ, ಅದ್ರಿಂದ ಆ ಕಷ್ಟ ಗೊತ್ತಾಗಿ ನಾವು ನಾಟಕಕ್ಕೆ ಹೋದಾಗ ಆ ಊಟಕ್ಕೆ ಎಲ್ಲ ಕಷ್ಟ ಪಡ್ತಿದ್ವಲ್ಲ, ಸೊ ಆ ಜನಕ್ಕೆ ಅದು ಚೆನ್ನಾಗ್ ಸಿಗ್ಲಿ ಅಂತ ಆ ಕೈ ರುಚಿ, ಆ ಟೇಸ್ಟ್ ಸಿಕ್ಕರೆ ಸಾಕು. ನಮಗೆ ಅಮೌಂಟ್ ಇಂಪಾರ್ಟೆಂಟ್ ಅಲ್ಲ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಇವತ್ತಲ್ಲ ನಾಳೆ ಆದ್ರೂ ದುಡಿಬಹುದು, ಹಣ ಬಂದೇ ಬರುತ್ತೆ. ಅದಕ್ಕೋಸ್ಕರ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ. ಅಲ್ಲಪ್ಪ, 21 ವರ್ಷಕ್ಕೆ ನೀನು ಈ ರಂಗಭೂಮಿಗೆ ಹೋಗಿದ್ದಕ್ಕೆ ಇಷ್ಟೊಂದು ಬುದ್ಧಿವಂತ ಆಗಿದೀವ ಅಥವಾ ಕಷ್ಟಗಳಿಂದ ಬುದ್ಧಿವಂತ ಆಗಿದೀವ ನೀನು? ಎರಡುವೆ ಹೇಳಕ್ಕಾಗಲ್ಲ, ಎರಡೂ ಇಂಪಾರ್ಟೆಂಟ್. ಯಾಕಂದ್ರೆ ನೀವ್ ಒಂದ್ ಮಾತು ಹೇಳ್ದೆ, ನಾವು ನಾಟಕ ಆಡಕ್ ಹೋದಾಗ ಅಲ್ಲಿ ಅನ್ನಕ್ಕೆ ಎಷ್ಟೋ ಪರದಾಡ್ತೀವಿ,
ಏನೆಲ್ಲ ಮಾಡ್ತೀವಿ ಅನ್ನೋದೆಲ್ಲ ಹೇಳ್ತಿದ್ರಲ್ಲ. ಹೌದು. ಹೌದು, ಕರೆಕ್ಟ್ ಆಗಿ. ಯಾಕಂದ್ರೆ ನೀವು ಹೊರಗಡೆ ಎಲ್ಲಾರು ನಾಟಕ ಮಾಡಕ್ ಹೋದಾಗ, ಜನಗಳ ಜೊತೆ ಬೆರೆಯಕ್ ಹೋದಾಗ ಊಟಕ್ಕೆ ಎಷ್ಟು ಕಷ್ಟ ಇರುತ್ತೆ, ಹೊರಗಿನ ಜಗತ್ತು ಏನು ಅಂತ ಗೊತ್ತಾಗುತ್ತೆ. ಹೌದು. ಅದಕ್ಕೆ ನಿಂಗೆ ಬರೀ 21 ವರ್ಷಕ್ಕೆ ಇಷ್ಟೊಂದು ತಿಳುವಳಿಕೆ ತಿಳ್ಕೊಂಡಿದ್ಯಲ್ಲ. ನಾಟಕ ಕೂಡ ಇದಾಗುತ್ತೆ. ನೀನು ಏನ್ ಆಗ್ಬೇಕು? ಡೈರೆಕ್ಟರ್ ಆಗ್ಬೇಕು ಅನ್ಕೊಂಡಿದ್ಯಾ, ಆಕ್ಟರ್ ಆಗ್ಬೇಕು ಅನ್ಕೊಂಡಿದ್ಯಾ? ಆಕ್ಟರ್ ಆಗ್ಬೇಕಂತ ಇದೀನಿ. ಜೊತೆಗೆ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಏನೇ ಕೆಲಸ ಇದ್ರು ನಾವು ಮಾಡ್ಬೇಕಂತ ಇಷ್ಟ. ಅಂದ್ರೆ ಆ ಫೀಲ್ಡ್ ಅಲ್ಲಿ ಇದ್ರೆ ಇಷ್ಟ, ಅದಕ್ಕೆ ಅನ್ಬಿಟ್ಟು. ಈಗ ನಿಮ್ಗೆ 21 ವರ್ಷ. ನಿಮ್ಮ ಯಾರು ಡೈರೆಕ್ಟರ್? ನಿಮ್ ನಾಟಕದ ಶಿಬಿರ ಯಾವ್ದು ನಿಮ್ದದು? ನಮ್ದು ಅನೇಕ ತಂಡ ಅಂತ ಅನೇಕ ಸುರೇಶ್ ತಂಡ. ಅನ್ಗಳಿ ಸರ್ ಅವರು ನಡೆಸ್ತಾ ಇದಾರೆ. ಅವರು ಸುರೇಶ್ ಆನಗಳಿ ಸರ್ ಅವ್ರು ನಡೆಸ್ತಾ ಇರುವಂತ. ಅಲ್ಲಿ ಡೈಲಿ ಹೋಗ್ತೀರಾ? ಎಷ್ಟೊತ್ತಿಗೆ ಹೋಗ್ತೀರಾ ಅಲ್ಲಿ ಟ್ರೈನಿಂಗು ಅಥವಾ ನಾಟಕಗಳಿಗೆ? ಅಂದ್ರೆ ಅದು ನಾಟಕ ಅಂದ್ರೆ 5 ಗಂಟೆಯಿಂದ ಸಂಜೆ, ಅಂದ್ರೆ ರಾತ್ರಿ ಹೇಳಕ್ಕಾಗಲ್ಲ, 10 ಗಂಟೆ, ಹಾ, ಹಾ. 10:30. 5 ಗಂಟೆ ಮೇಲೆ ಸಂಜೆ ಮೇಲೆ ಅಲ್ಲಿ ಹೋಗ್ತೀಯಾ? ಹೌದು. ಬೆಳಿಗ್ಗೆ ನಾಕ್ ಬಂದು ನಿಮ್ಮ ಅಮ್ಮಂಗೆ ಹೆಲ್ಪ್ ಮಾಡ್ತೀಯಾ? ಹೌದು. ಬೆಳಿಗ್ಗೆ ಈಗ 8 ಗಂಟೆಗೆ ಇಲ್ಲಿ ತರಬೇಕು ಅಂದ್ರೆ ನೈಟ್ ಬೆಳಿಗ್ಗೆ ಎಷ್ಟೊತ್ತಿಗೆ ರೆಡಿ ಮಾಡ್ಕೋತಾರೆ ತಿಂಡಿ ಎಲ್ಲ? ಅಂದ್ರೆ ನಾನ್ ಸ್ವಲ್ಪ ಎದೊಳದ್ ಲೇಟು. ಒಂದ್ 7 ಗಂಟೆಗೆ ಎದೊಳ್ತೀನಿ. ಅಮ್ಮ ಪಾಪ 5:30 ಒಂದ್ 4:30ಗೆ ಎದೊಳ್ತಾರೆ. 4:15 ಹೇಳ್ತಾರೆ. ಅವ್ರು ಕಷ್ಟ ಪಡ್ತಾರ ಪಾಪ. ಎಲ್ಲ ಮನೇಲೆ ರೆಡಿ ಮಾಡ್ಕೊ ಬರೋದ? ಹೌದು. ಮನೇಲಿ ಏನೇನ್ ಐಟಮ್ ಮಾಡ್ಕೊ ಬರ್ತೀರಾ? ಮನೇಲಿ ಬಂದು ಸಾಗು ಇಂದ ಹಿಡ್ದು ಸಾಂಬಾರು, ಚಟ್ನಿ, ಇಡ್ಲಿ ಮತ್ತೆ ರೈಸ್ ಬಾತ್ ಎಲ್ಲ ಮಾಡ್ತಾರೆ. ಇಲ್ಲಿ ಅಂಗಡಿ ಹತ್ರ ಬಂದ್ಬಿಟ್ಟು ದೋಸೆ ಮಾಡ್ತಾರೆ, ಪೂರಿ ಮಾಡ್ತಾರೆ. ಓ, ಬಿಸಿ ಬಿಸಿ ಕೊಡಕ್ಕೆ ಎಲ್ಲ ಅಂತ. ಬಿಸಿ ಬಿಸಿ ಅಂದ್ರೆ ಬಿಸಿ ಇದ್ರೇನೆ ಚೆನ್ನಾಗಿರುತ್ತಲ್ಲ. ಅದಕ್ಕೋಸ್ಕರ ಕಸ್ಟಮರ್ ಇಷ್ಟೊಂದ್ ಜನ ಬರ್ತಿದ್ದಾರೆ. ಹೌದು. ಈಗ ನೀವು ನಿಮ್ಮಮ್ಮ 4:15 ಎದ್ದೇಳಿ ಕಷ್ಟ ಪಡ್ತಾರೆ ಅಂತೀರಲ್ಲ, ನೀವು ಅವ್ರು ಕಷ್ಟಪಟ್ಟಾಗ ನಿಮ್ಗೆ ಏನ್ ಅನ್ಸುತ್ತೆ? ಏನಾರು ಆಗ್ಬೇಕು, ನಿಮ್ಮ ಅಮ್ಮನ್ ಚೆನ್ನಾಗಿ ಇಟ್ಕೋಬೇಕು, ನಿಮ್ಮ ಅಪ್ಪನ ಅನ್ಸಿದ್ಯಾ? ಆದಷ್ಟು ನಾವು ಬೇಗ ಸೆಟ್ಲ್ ಆಗಿ ಅಮ್ಮಂಗೆ ಫ್ರೀ ಆಗಿರ್ಬೇಕು ಮನೇಲಿ. ಫ್ರೀ ಆಗಿ ಅಂದ್ರೆ ಯಾವ ತರ ಇರ್ಬೇಕು ಅಂತ? ಅಂದ್ರೆ ಅವ್ರು ಖುಷಿ ಎಲ್ಲ ಅನ್ಭವಿಸ್ಕೊಂಡು ಅವ್ರು ಹೆಂಗಿರ್ಬೇಕಂತ ಅನ್ಕೊಂಡ್ರೆ ಅದನ್ನೆಲ್ಲ ಸಂತೋಷ ಆಗಿ ಅನ್ಭವಿಸ್ಬೇಕಂತ. ಕಷ್ಟಪಡದೇನೆ ಮನೇಲಿ ಆರಾಮಾಗಿರ್ಬೇಕಂತ. ಈಗ ಅವ್ರು 4:15 ಎದ್ದು ಕಷ್ಟಪಡ್ತಾರೆ ಅಂತ ಹೇಳ್ತಿರಲ್ಲ, ಹೌದು. ನೀವ್ ಯಾವ ತರ ನೋಡಿದಿರ ಅವ್ರು 4:15 ಎದ್ದು ಮಾಡಿರ್ನ? ಅಂದ್ರೆ ನಾದೇ ತೊಳೋದೇ ಕಷ್ಟ, ಅದೇ ನೋಡಿಲ್ಲ. ಅಂದ್ರೆ ಇನ್ಮೇಲಿಂದ ನಾನು ಎತ್ತಿ ಈ ಅಡ್ಗೆನ ಕಲಿಬೇಕು. ಕಲ್ತಿ ನಾನು ಈ ಫೀಲ್ಡ್ ಅಲ್ಲಿ ಇರ್ಬೇಕಂತಾನು ಒಂದು ಅನ್ನಿಸ್ತಾ ಇದೆ. ರಂಗಭೂಮಿ, ಸಿನಿಮಾ ಮತ್ತೆ ಈ ಅಡಿಗೆ ಭಟ್ಟ ಇದ್ರಲ್ಲೂ ಕೂಡ ಇರ್ಬೇಕು ಅಂತ ಅನಿಸ್ತಾ ಇದೆಯಾ? ನಿಮ್ಮ ಅಮ್ಮನ ಇದು ಸಪೋರ್ಟ್ ಮಾಡ್ಬೇಕು ಅಂತಾನೋ ಅಥವಾ ಇದ್ರಲ್ಲಿ ಬರ್ಬೇಕು ಅಂತ ಇಷ್ಟನಾ? ಅಮ್ಮನ್ಗೆ ಸಪೋರ್ಟ್ ಮಾಡ್ಬೇಕು. ಮತ್ತೆ ಇವಾಗ ಅಮ್ಮನ್ ಕಸ್ಟಮರ್ಸ್ ಇದಾರಲ್ಲ, ಆ ಕಸ್ಟಮರ್ಸ್ ನಾನು ತಿರ್ಗಾ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಲ್ಲ. ನೀವು ಬೆಂಗಳೂರು ಬಂದು ಎಷ್ಟು ವರ್ಷ ಆಯ್ತು? ಆಯ್ತು, ನಾನು ಹುಟ್ಟಿ ಬೆಳೆದಿದ್ದಲ್ಲ ಇಲ್ಲೇನೆ. ಒಂದ್ 20 ವರ್ಷ ಆಗಿದೆ. 20 ವರ್ಷ ಆಗಿದೆ ಅಂದ್ರೆ ನೀವು ಬೆಂಗಳೂರವರೇ ಆದ್ರಿ? ಹೌದು. ನೀನು ಮೊದ್ಲು ಎಲ್ಲೂ ಬೇರೆ ಕಡೆ ಎಲ್ಲೂ ಕೆಲ್ಸಕ್ಕೆ ಹೋಗಿಲ್ಲ ಬಿಕಾಮ್ ಆದ್ಮೇಲೆ? ಅಂದ್ರೆ ಕೋವಿಡ್ ಟೈಮ್ಗೆ ಹೋಗ್ತಾ ಇದ್ದೆ. ಅಂದ್ರೆ ಮೆಡಿಕಲ್ ಸ್ಟೋರ್ ಅಲ್ಲಿ ಮನೆ ಕಷ್ಟಕ್ಕೋಸ್ಕರ ಹೋಗ್ತಾ ಇದ್ದೆ. ಜೊತೆಗೆ ಅಂದ್ರೆ ಈ ಆಕ್ಟಿಂಗ್ ಇದಕ್ಕೆ ಈಗ ಈ ಒಂದು ಹೋಟೆಲ್ ನಡೀತಾ ಇದೆಯಲ್ಲ, ನಿಮ್ ಮನೆಗೆ ಮೇಂಟೈನ್ ಆಗ್ತಾ ಇದೆಯಾ? ಮೈಂಟೈನ್ ಆಗ್ತಾ ಇದೆ. ನಿಮ್ಮ ಅಮ್ಮ ಮೊದ್ಲು ಬೇರೆ ಎಲ್ಲ ಕೆಲಸ ಮಾಡ್ತಿದ್ರಾ? ಅಮ್ಮ ತುಂಬಾ ಕಡೆ ಕೆಲಸ ಮಾಡಿದ್ದಾರೆ. ಏನೇನ್ ಕೆಲಸ ಮಾಡಿದಾರಪ್ಪ? ಅಂದ್ರೆ ಆಫೀಸ್ ಅಲ್ಲಿ ಮತ್ತೆ ಕಾಲೇಜ್ ಅಲ್ಲಿ. ಅದಿದು ಅಷ್ಟೊಂದು ಹೇಳ್ಕೊಳಲ್ಲ, ನಾನ್ ಚಿಕ್ಕ ವಯಸ್ಸಲ್ಲ, ಅವಾಗ ಅಷ್ಟೇನ್ ಗೊತ್ತಿರ್ಲಿಲ್ಲ. ತುಂಬಾ ಕಷ್ಟಪಟ್ಟಿದ್ದಾರೆ. ತುಂಬಾ ಕಷ್ಟಪಟ್ಟು ಮತ್ತೆ ಈ ಹೋಟೆಲ್ ಇಡ್ಬೇಕು ಅಂತ ಪ್ರಾರಂಭ ಮಾಡಿದ್ ಯಾರಿಂದ ಆಗಿದ್ದು? ಅಂದ್ರೆ ಅಮ್ಮನಿಂದಾನೆ. ಅವರು ಪಾಪ ತುಂಬಾ ಯೋಚನೆ ಮಾಡಿ, ಅಂದ್ರೆ ಭಯ ಬೀಳ್ತಾ ಇದ್ರು ತುಂಬಾ, ಮಾಡಿದ್ರೆ ಏನಾಗುತ್ತೋ ಎತ್ತ ಅಂತ. ಆಗಿದ್ದಾಗ್ಲಿ ಮಾಡೋದ ಅನ್ಬಿಟ್ಟು ಅಮ್ಮನೇ ಶುರು ಆದ್ರು. ನಾವ್ ಅದ್ರಲ್ಲಿ ಒಂದ್ ಸ್ವಲ್ಪ ಒಂದೊಂದ್ % ಎಫರ್ಟ್ಸ್ ಹಾಕಿದ್ವಿ. ಈ ಹೋಟೆಲ್ ಮಾಡಿದ್ದು ಅಂದ್ರೆ ಅಮ್ಮನೇ ಮಾಡಿದ್ದು ಪಾಪ. ಅಂದ್ರೆ ಅವರು ತುಂಬಾ ಕಷ್ಟ ಪಡ್ತಾ ಇದ್ರಲ್ಲ, ತುಂಬಾ ಕೆಲ್ಸಕ್ಕೆ ಹೋಗಿ. ಇವಾಗ ಏನಾರ ರಜಾ ಕೇಳಬೇಕು, ಪರ್ಮಿಷನ್ ಕೇಳ್ಬೇಕಂದ್ರೆ ಆ ಓನರ್ ಅವ್ರ ಹತ್ರದಿಂದ ಒಂದ್ ಮಾತು ಇಸ್ಕೊಳ್ಳೋದಿದ್ಯಲ್ಲ, ಅದು ಆ ನೋವು ಪಾಪ ತುಂಬಾ ಎಷ್ಟೋ ಕಾಡಿರುತ್ತೆ ಅವ್ರಿಗೆ. ನೋವು ಪಟ್ಟಿರ್ತಾರೆ. ಅಂದ್ರೆ ಹೇಳ್ಕೊಳಲ್ಲ ಪಾಪ. ಆ ನೋವೆಲ್ಲ ಇದ್ ಮಾಡ್ಕೊಂಡು ನಾವು ಸಂಪಾದನೆ ಮಾಡ್ತೀವೋ ಬಿಡ್ತೀವೋ, ಆದ್ರೆ ನಾವು ನಮ್ದೇ ಒಂದ್ ಸ್ವಂತ ಅಂಗಡಿ ಇಡ್ಬೇಕು ಅನ್ಬಿಟ್ಟು ನಮ್ದೇ ಅಂತ ಒಂದ್ ಮಾಡ್ಬೇಕಂತ ಪ್ಲಾನ್ ಮಾಡಿ ಮಾಡಿದ್ದು. ಹೌದು. ಅವ್ರು ಪಾಪ ಫಸ್ಟ್ ಇದ್ದಾಗಿಂದ ಒಂದು 3,000-4,000 ಇಂದ ಸಂಬಳ ಕೆಲಸ ಮಾಡಿದಾರ. ಹೌದು. ಬೆಂಗಳೂರಲ್ಲಿ. ಹೌದು. ಈಗ ಇಲ್ಲಿ ಹೋಟ್ಲ್ ನಡೀತಿದೆಲ್ಲ, ನಿಮ್ ಮನೆ ಸಂಸಾರ ನಡೀತಾ ಇದೆಯಾ? ಹೌದು, ಪರವಾಗಿಲ್ಲ. ಅಂದ್ರೆ ನಾರ್ಮಲ್ ಆಗಿ ಬೇಸಿಕ್ ಆಗಿ ಏನೇನ್ ಬೇಕೋ ಎಲ್ಲ ನಡೀತಾ ಇದೆ. ಇದರಿಂದ ನಡೀತಾ ಇದೆ. ಈಗ ಅಲ್ಲಿ ತಿಂಗಳು ಸಂಬಳ ತಗೊಳ್ಬಹುದು, ಇಲ್ಲೇ ಆರಾಮ್ಸೆ ಬದುಕ್ತಾ ಇದೀರಿ? ಬದುಕ್ತಾ ಇದೀವಿ. ಅಂದ್ರೆ ಈಗ ಏನು ಜೀವನಕ್ಕೆ ಏನ್ ತೊಂದ್ರೆ ಇಲ್ಲ? ತೊಂದ್ರೆ ಏನಿಲ್ಲ. ಅಂದ್ರೆ ನಾವೇ ಒಂಥರ ಫ್ರೀ ಆಗಿ ನಮಗ್ ಬೇಕಾದ ನಾವೇ ಒಂಥರ ಓನರ್ಶಿಪ್ ಆಗಿದೀವಲ್ಲ, ಒಂಥರ ಖುಷಿ. ಈಗ ಒಂಥರ ತೃಪ್ತಿ ಆಗಿದ್ಯಾ? ತೃಪ್ತಿಯಾಗಿ. ಇದು ಇಷ್ಟ ಇರ್ಬೇಕು ಅನ್ಸಿದ್ಯಾ, ಇನ್ನು ದೊಡ್ಡದಾಗಿ ಮಾಡ್ಬೇಕು ಅನ್ಸಿದ್ಯಾ? ದೊಡ್ಡದಾಗಿ ಮಾಡ್ಕೊಂಡು ಹೋಗ್ಬೇಕು, ಮತ್ತೆ ಇದು ತುಂಬಾ ಬ್ರಾಂಚಸ್ ಆಗ್ಬೇಕು ಅಂತ ಒಂದ್ ಖುಷಿ ಇದೆ. ಮಾಡ್ಬೇಕಂತ ಅನ್ನಿಸ್ತಾ ಇದೆ. ಈ ಕಡಿಮೆ ರೇಟ್ ಸಿಕ್ಕಿ ಇಟ್ಟಿದಿರಲ್ಲ, ಬಂದವ್ರು ಯಾರಾದ್ರೂ ನಿಮ್ಗೆ ಫೀಡ್ಬ್ಯಾಕ್ ಹೇಳಿದ್ರೆ ಚೆನ್ನಾಗಿದೆ ಇಲ್ವಾ ಏನೇ ಅಂತ? ಎಲ್ಲಾರು ಹೇಳ್ತಾರೆ ಚೆನ್ನಾಗ್ ಮಾಡ್ತೀರಾ, ಅರೆ ಬೇಗ ಓಪನ್ ಮಾಡಿ, ಬೇಗ ಓಪನ್ ಮಾಡಿದ್ರೆ ಇನ್ನ ಚೆನ್ನಾಗ್ ಆಗ್ಬೋದು ಅಂತ. ಅಂದ್ರೆ ನೀವು ಲೇಟ್ ಬರ್ತೀರಾ ಅಂತ ಹೇಳ್ತಾ ಇದ್ದೀರಾ? ಹೌದು. ಬೇಗ ಬನ್ನಿ ಅಂತ. ಅಂದ್ರೆ ಅದ್ರ ತಪ್ಪು ನನ್ನಿಂದಾನೆ. ನಾನು ಸ್ವಲ್ಪ ಬೇಗ ಕೆಲಸ ಸಪೋರ್ಟ್ ಮಾಡಕ್ ಬೇಗ ಬರ್ಬೇಕು ನೀವು. ಹೌದು.
ಓಕೆ ಓಕೆ ಆಯ್ತಪ್ಪ, ಒಳ್ಳೇದಾಗ್ಲಿ. ನಿಮ್ಮ ಅಮ್ಮ ಮಗ ತುಂಬಾ ಕಷ್ಟಪಡ್ತಾ ಇದ್ದೀರಾ, ನಿಮ್ಗೆ ಒಳ್ಳೇದಾಗ್ಲಿ. ನೀವು ತುಂಬಾ ಕಷ್ಟಪಟ್ಟು ಬಂದು ಒಂದು ಹೋಟ್ಲ್ ಇಟ್ಟಿದ್ದೀರಾ, ನಿಮ್ಗೆ ಒಳ್ಳೇದಾಗ್ಲಿ. ನಿಮ್ ಕೈ ರುಚಿ ಹೀಗೆ ಇರಲಿ. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ಈ ಅಮ್ಮ ತಿಂಡಿ, ಅಮ್ಮ ಕೈ ರುಚಿ ತಿಂಡಿ ಅನ್ನೋ ಒಂದು ಹೋಟೆಲ್, ಚಿಕ್ಕದಾದ ಒಂದು ಕೈಗಾಡಿಲಿ ಅಮ್ಮ ಮಗ ನಡೆಸ್ತಿರೋ ಒಂದು ಚಿಕ್ಕ ಹೋಟೆಲು. ಎಂಥ ಶ್ರಮಜೀವಿಗಳು ಅಂತಂದ್ರೆ ಅಂಥ ಟೇಸ್ಟ್ ಅನ್ನೇ ಕೊಡ್ತಾವ್ರೆ ಅಂತ ತುಂಬಾ ಜನ ಹೇಳ್ತಾರೆ. ನಾವು ಕೂಡ ಆ ಇಡ್ಲಿಯನ್ನ ತಗೊಂಡಿದೀವಿ. ಟೇಸ್ಟ್ ಹೇಗಿದೆ ನೋಡೋಣ. ಟೇಸ್ಟ್ ನೋಡ್ತಿದ್ದಂಗೆನೆ ಇಡ್ಲಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತಂದ್ರೆ, ರಿಯಲಿ ಇದನ್ನ ನಾನು ವಿಡಿಯೋಗೋಸ್ಕರ ಹೇಳ್ತಾ ಇಲ್ಲ, ಸಿಕ್ಕಾಬಿಟ್ಟೆ ಸಾಫ್ಟ್ ಆಗಿದೆ. ಇಲ್ಲಿ ಬಂದು ತಿಂದ್ರೆ ಗೊತ್ತಾಗುತ್ತೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ತುಂಬಾ ಸಾಫ್ಟ್ ಆಗಿದೆ. ಇಲ್ಲಿ 2 ತರ ಚಟ್ನಿ ಕೊಡ್ತಾರೆ, ತೆಳು ಚಟ್ನಿ ಮತ್ತೆ ಗಟ್ಟಿ ಚಟ್ನಿ ಎರಡೂ ಕೊಡ್ತಾರೆ. ಚಟ್ನಿ ಹೇಗಿದೆ ನೋಡೋಣ, ಬನ್ನಿ ಮೇಲಕ್ಕೆ ಬನ್ನಿ. ಚೆನ್ನಾಗಿದೆ. ಚಟ್ನಿಗಿಂತ ಇಡ್ಲಿ ಅಂತೂ ಸಖತ್ತ ಸಾಫ್ಟ್ ಆಗಿ ಮಾಡೋರೆ. ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾವುದೇ ಸೋಡಾ ಗಿಡ ಏನೂ ಬಳಸಲ್ಲ ಅಂತ ಹೇಳಿದ್ರು. ನಿಜಲ್ಲೂ ಕೂಡ ತಿಂದೆ ಆ ಥರ ಫೀಲ್ ಆಗ್ತಾ ಇದೆ. ಮಸಾಲೆ ವಡೆ ಅಂತ ಮಾಡ್ತಾರೆ. ನಿಜವಲ್ಲೂ ಹಳ್ಳಿಗಳಲ್ಲಿ ಮನೆಗಳಲ್ಲಿ ಮಾಡೋದು ಮಾತ್ರ ಈ ತರ ಒಂದು ಬರುತ್ತೆ ಸ್ಟ್ರಕ್ಚರು, ಆ ತರ ಸಖತ್ತಾಗಿ ಬಂದಿದೆ. ತಿನ್ನಕ್ಕೆ ಸ್ವಲ್ಪ ಹೇಗಿದೆ ಟೇಸ್ಟ್ ನೋಡೋಣ. ಆಗ್ತಾನೆ ಬೇಯಿಸಿ ಕೊಟ್ಟಾಗ ಫೀಲ್ ಬರುತ್ತಲ್ಲ, ಆ ತರ ಫೀಲ್ ಇದೆ. ಈಗೆಲ್ಲ ಬರೋದು. 3 ಇಡ್ಲಿ ತಗೊಂಡಿದೀವಿ ನೋಡಿ. ಇಡ್ಲಿ ಅಂತೂ ಸೂಪರ್ ಆಗಿ ಬಂದಿವೆ ನೋಡಿ. ಅಳ್ಳಾಡ್ಸೋದು ಹಿಂಗೆ ಅಳ್ಳಾಡ್ ಶೇಕ್ ಆಗ್ತಿದೆ ಅಂದ್ರೆ ಎಷ್ಟು ಸಾಫ್ಟ್ ಆಗಿದೆ. ಇಡ್ಲಿ ಮಾತ್ರ ಸೂಪರ್ ಆಗಿದೆ, ಸಖತ್ತಾಗಿದೆ.